ಹಾಯ್ ಎಲ್ಲರಿಗೂ ನಮಸ್ತೆ. ಬೆಳಗ್ಗೆನೆ ಎದ್ದು ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರು. ಪಾಪು ಇನ್ನೂ ಮಲಗಿದ್ಲು. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳೆಯೋಣ ಅಂತ ನೋಡಿದ್ರೆ ನೀರೇ ಬಿಟ್ಟಿದ್ದಿಲ್ಲ. ಇನ್ನು ನಮ್ಮ ಹಸ್ಬೆಂಡ್ 10 ಎಲ್ಲ ಬಂದು ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂತಾರೆ ಅಂತ ಚಪಾತಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ನಾನೇ ಅಂಗಡಿಗೆ ಹೋಗಿ ಮೊಟ್ಟೆ, ಸ್ವಲ್ಪ ಬಟ್ಟೆ ಒಗಿಬೇಕು ಅಂತ ನಿರ್ಮಾ ಪುಡಿ ಎಲ್ಲ ಇಸ್ಕೊಂಡು, ಅವ್ರು ಬರೋಕ್ಕಿಂತ ಮುಂಚೆ ಮಾಡಿಲ್ಲ ಅಂದ್ರೆ ಅವ್ರು ನಿದ್ದೆಗೆ ಹಂಗೆ ಮಲ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಬೇಗ ಮಾಡೋಣ ಅಂತ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದೆ. ಅಷ್ಟೊಳಗಡೆ ಪಾಪುನು ಎದ್ಲು. ಚಪಾತಿ ಹಿಟ್ಟು ಕಲಸಿಕ್ಕಿದ್ದೆ. ಫಸ್ಟ್ ಚಪಾತಿ ಸುಟ್ಬಿಡೋಣ, ಆಮೇಲೆ ಪಲ್ಯ ಬೇಗನೆ ಒಗ್ಗರಣೆ ಹಾಕ್ಬೋದು ಅಂತ ಬೇಗ ಚಪಾತಿ ಸುಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಹತ್ರ ಏನೂ ಇಲ್ಲ ಅಂದರೆ ರೋಡಲ್ಲಿ ಹೋಗೋ ನಾಯಿನೂ ನಮ್ಮನ್ನ ಕೇರ್ ಮಾಡಲ್ಲ ಅನ್ನೋದು ನಿಜಾನೇ ಅಲ್ವಾ. ಯಾಕಂದರೆ ಆ ಥರ ನನ್ನ ಲೈಫಲ್ಲೂ ಆಗೈತೆ. ನಮ್ಮ ಹತ್ರ ಏನೂ ಇಲ್ದಿರ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯವ್ರು ಒಂದ್ಸತಿನೂ ನಾವು ಚೆನ್ನಾಗಿದ್ದೀವ, ಬದುಕಿದ್ದೀವ, ಸತ್ತಿದ್ದೀವ ಅಂತ ಕೇಳ್ದವ್ರಲ್ಲ. ಬಟ್ ಇವಾಗ ನಾವು ಚೆನ್ನಾಗಿರೋದಕ್ಕೆ ಎಲ್ಲರೂ ನಮ್ಮನ್ನ ಮಾತಾಡ್ತಾರೆ. ಆ ಥರ ಮಾಡೋರ ಮುಂದೆನೇ ನಾವು ಚೆನ್ನಾಗಿ ಬದುಕಿ ತೋರಿಸ್ಬೇಕು. ಹಾಗೆ ನಮ್ಮ ಹಸ್ಬೆಂಡ್ ಚಿಕನ್ ಬಂದಿದ್ರು ಮಧ್ಯಾಹ್ನಗೆ. ಹಾಗೆ ಅವ್ರಿಗೆ ನಾಷ್ಟ ಕೊಟ್ಟು ಪಾಪುಗೂ ನಾಷ್ಟ ಮಾಡಿಸ್ತಾ ಇದ್ದೆ ನಾನು. ಹಾಗೆ ನೀರು ಬರೋ ದಿವಸ ಇವತ್ತು ಒಂದೇ ಒಂದು ಬಿಂದಿಗೆ ಮಾತ್ರ ಅಡುಗೆಗೆ ಎತ್ಕೊಬರೋಣ ಅಂತ ಹೋಗಿದ್ದೆ. ಕುಡಿಯೋಕ್ಕೆಲ್ಲ ಬಿಸ್ಲರಿ ನೀರೇ ತೊಗೊತೀವಿ. ಅಡುಗೆಗೆ ನಾನು ಕೊಳಯಲ್ಲಿ ಬರೋದು ನಾನು ಯೂಸ್ ಮಾಡಲ್ಲ. ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೊನ್ನೆ ಹಾಕ್ಕೊಂಡಿರೋ ಹೊಸ ಬಟ್ಟೆ ಇತ್ತು, ಒಗ್ದು ಬಿಡೋಣ ಅಂತ ಬಟ್ಟೆ ಎಲ್ಲ ಒಗ್ದಾಕಿ ಒಣಗಾಕ್ತಾ ಇದ್ದೆ. ಫಸ್ಟ್ ಎಲ್ಲ ನಮ್ಮ ಹಸ್ಬೆಂಡ್ ಕೆಲಸ ಇದ್ದಿಲ್ಲ, ನಮಗೆ ಮನೆ ಇದ್ದಿಲ್ಲ ಅಂತ ಚೀಪಾಗಿ ನೋಡಿದವರೆಲ್ಲ ಇವಾಗೆಲ್ಲ ಯಾವುದಾದ್ರೂ ಫಂಕ್ಷನ್ಗೆ ನಾವು ಹೋದ್ರೆ ಅವರೇ ನಿಂತ್ಕೊಂಡು ನಮ್ಮ ಹತ್ರ ಮಾತಾಡಿಸ್ತಾರೆ. ಫುಲ್ ವಿಡಿಯೋ ಅಲ್ಲಿ ನಾನು ಏನು ಮಾಡ್ತಿದ್ದೀನಿ ಏನು ಅಂತ ಅದೇ ಹೇಳಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ನನ್ನ ಲೈಫಲ್ಲಿ ನಾನೇನೇನು ಕಷ್ಟಪಟ್ಟಿದ್ದೀನೋ ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವಾಗ ನಮ್ಮ ಮನೆಗೆ ಚಿಕನ್ ತಂದ್ರು ನಮ್ಮ ಹಸ್ಬೆಂಡೇ ಚಿಕನ್ ಮಾಡೋದು. 4 ವರ್ಷದಿಂದ ನಾನು ಯಾವತ್ತೂ ಚಿಕನ್ ಮಾಡೇ ಇಲ್ಲ. ಫಸ್ಟಿಂದನೂ ಅವರೇ ಚಿಕನ್ ಸಾರು ಎಲ್ಲ ಮಾಡೋದು. ಹಾಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಅಕ್ಕ ಮನೆಗೆ ಹೋಗೋಣ ಅಂತ ಬೇಗ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅವಳಿಗೆ ಹುಷಾರಿದ್ದಿಲ್ಲ, ಅದಕ್ಕೆ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ನೀರು ಹಾಕಿದ್ದೆ, ಸ್ನಾನ ಮಾಡ್ಕೊಂಡು ಬರೋಣ ಅಂತ. ಹಾಗೆ ಸ್ನಾನ ಮಾಡ್ಕೊಂಡು ನಾನು, ನಮ್ಮ ಹಸ್ಬೆಂಡು, ಪಾಪು ನಮ್ಮ ಅಕ್ಕನ ಮನೆಗೆ ಹೋಗೋಷ್ಟರಲ್ಲಿ ನನ್ನ ಮಗ ಬಾಲ್ಕನಿಯಲ್ಲಿ ಕೂತ್ಕೊಂಡು ಫೋನ್ ನೋಡ್ತಿದ್ದ. ನೋಡಿ ನಮ್ಮ ಅಕ್ಕ. ಹಾಗೆ ನನ್ನ ಮಗನೂ ಈಚೆ ಕೂತ್ಕೊಂಡು ಫೋನ್ ನೋಡ್ತಿದ್ದ. ಹೋಗಿ ಅವನ ಸ್ವಲ್ಪ ಮುದ್ದಾಡಿ ಬಂದು ಕೂತ್ಕೊಂಡಿದ್ದೆ. ಆವಾಗೆ ನನ್ನ ಮಗನ ಮಾಲೆ ಹಾಕಿರೋ ಕನ್ಯೆ ಪೂಜೆದು ವಿಡಿಯೋ ಬಂದಿತ್ತು. ಸೊ ಅದನ್ನ ಹಾಕ್ಕೊಂಡು ನೋಡ್ತಾ ಇದ್ವಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಅಕ್ಕ ಸಲಾಡ್ ಮಾಡಿಕೊಟ್ಲು ನನಗೆ ತಿನ್ನೋದಕ್ಕೆ. ಸಲಾಡ್ ತಿಂದ ಆದ್ಮೇಲೆ ಹಾಗೆ ಸಂಜೆ ಆಗಿತ್ತಂತ ಟೀ ಮಾಡಿಕೊಟ್ಲು. ಟೀ ಕುಡ್ಕೊಂಡು ಹಾಗೆ ಮಾತಾಡ್ಕೊಂಡು ನಾವು ಹೊರಟ್ವಿ. ಹೋಗೋ ದಾರಿಯಲ್ಲಿ ನನ್ನ ಮಗಳು ವಾಟರ್ ಮಿಲನ್ ಬೇಕು ಅಂದ್ಲು. ತಿನ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನೈಟ್ ಊಟಕ್ಕೆ ಚಿಕನ್ ಸಾರಿತ್ತು, ಅದಕ್ಕೆ ಮುದ್ದೆ ಅನ್ನ ಮಾಡ್ಕೊಂಡ್ವಿ.